ಖಾತೆ ಹಂಚಿಕೆ ಕಗ್ಗಂಟು ಹಿನ್ನೆಲೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ನಿನ್ನೆ ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ರು. ಸಚಿವ ಸ್ಥಾನ ವಂಚಿತರ ಅಸಮಾಧಾನ ಹಾಗೂ ಖಾತೆ ಹಂಚಿಕೆ ಗೊಂದಲದ ಬಗ್ಗೆ ಖರ್ಗೆ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಹೈಕಮಾಂಡ್ ನಾಯಕರ ಜೊತೆಗಿನ ಚರ್ಚೆ ಬಳಿಕ ಇಂದು ಬಹುತೇಕ ಖಾತೆ ಹಂಚಿಕೆ ಫೈನಲ್ ಆಗಲಿದೆ. ಖಾತೆ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಬಳಿ ಚರ್ಚಿಸೋಕೆ ಮುನಿಯಪ್ಪ ಕೂಡ ದೆಹಲಿಗೆ ಹೋಗಿದ್ದಾರೆ. ಆಹಾರ ಖಾತೆ ಬೇಡ, ಬೇರೆ ಖಾತೆ ಕೊಡುವಂತೆ ಸಚಿವ ಕೆಎಚ್ ಮುನಿಯಪ್ಪ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಲಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಿನ್ನೆ ಸಂಜೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದೆ ಎಂಬ ಬೇಸರದಲ್ಲಿದ್ದ ದಿನೇಶ್ ಗುಂಡೂರಾವ್ ಮನೆಗೆ ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ರು. ದಿನೇಶ್ ಗುಂಡೂರಾವ್ ಅವರನ್ನ ಡಿಕೆ ಶಿವಕುಮಾರ್ ಸಮಾಧಾನ ಪಡಿಸಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಎಂಬ ಸಂದೇಶ ರವಾನಿಸೋಕೆ ಯತ್ನಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮಂತ್ರಿ ಶಿವಲಿಂಗೇಗೌಡ, ರಾಮಲಿಂಗಾರೆಡ್ಡಿ, ಹರಿಪ್ರಸಾದ್ ಜೊತೆಗೆ ಸಿಎಂ ಚರ್ಚೆ ನಡೆಸಿದ್ದು, ಚರ್ಚೆ ವೇಳೆ ಸಲೀಂ ಅಹಮದ್ ಕೂಡ ಭಾಗಿಯಾಗಿದ್ರು. ಇನ್ನು ಸಿಎಂ ಭೇಟಿ ಬಳಿಕ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಏರುಪೇರಿನ ಬಗ್ಗೆ ಗೊತ್ತಿದೆ, ಎಲ್ಲವೂ ಆದಷ್ಟು ಬೇಗ ಸರಿಯಾಗುತ್ತೆ. ನಮ್ಮದು ಸೌಜನ್ಯದ ಭೇಟಿ ಅಷ್ಟೇ, ಖಾತೆ ಹಂಚಿಕೆ ಶೀಘ್ರದಲ್ಲೇ ಆಗತ್ತೆ ಅಂತಂದ್ರು. ಮುಖ್ಯಮಂತ್ರಿಯವರು ಕಳೆದ 1.5 ತಿಂಗಳಿಂದನೇ ಬರಬೇಕು, ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಬಂದು ಹೋಗಿದ್ದಾರೆ, ಮತ್ತೆ ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಮತ್ತು ಅನೇಕ ಜನ ಎಲ್ಲ ನಮ್ಮ ಪಕ್ಷದ ಎಲ್ಲ ಲೀಡರ್ಸು, ಮಿನಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಇನ್ನು ಮುಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮತ್ತು ಸರ್ಕಾರ ಚೆನ್ನಾಗಿ ನಡೀಬೇಕು, ಎಲ್ಲವನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮಂತ್ರಿಮಂಡಲದ ವಿಷಯದ ಬಗ್ಗೆ ನಾನು ಮತ್ತೆ ಇನ್ನೇನು ಮಾತಾಡೋಕೆ ಹೋಗಲ್ಲ. ಇಲ್ಲ, ಮನವರಿಕೆ ಮಾಡುವಂಥದ್ದು ಏನಿಲ್ಲ. ಎಲ್ಲ ನನಗೂ ಎಲ್ಲ ಸಚಿವ ಸ್ಥಾನ ಸಿಗದ ಕಾರಣ ಮಾಜಿ ಸಚಿವ ಕೆಎನ್ ರಾಜಣ್ಣ ಬಹಿರಂಗವಾಗಿ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ತುಮಕೂರು ಜಿಲ್ಲೆಯಿಂದ ಇಬ್ಬರನ್ನ ಸಚಿವರನ್ನಾಗಿ ಮಾಡಬೇಕಿತ್ತು ಅಂತ ಹೇಳಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಜಿಲ್ಲೆಯಿಂದ ಮತ್ತೊಬ್ಬರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಸಚಿವರ ಪಟ್ಟಿ ಬದಲಾಗಿದ್ದು ಪಕ್ಷದ ಇತಿಹಾಸದಲ್ಲಿ ಇದೇ ಮೊದಲು. ನಾನು ಹಿಂದೇನೂ ನೋಡಿಲ್ಲ, ಕೇಳಿಯೂ ಇಲ್ಲ. ಏನೇ ಇದ್ರೂ ಹೈಕಮಾಂಡ್ ರಿಪೇರಿ ಮಾಡುತ್ತೆ ಅಂತಂದ್ರು. ಯಾವುದೇ ಸರ್ಕಾರ, ಕಾಂಗ್ರೆಸ್ಸೇ ಅಂತಲ್ಲ, ಯಾವ ಪಕ್ಷದ ಸರ್ಕಾರ ಸಂಪುಟ ಪುನರ್ರಚನೆ ಮಾಡಿದಾಗ ಅಲ್ಪ ಸ್ವಲ್ಪ ಅಸಮಾಧಾನಗಳು ಬಂದೇ ಬರ್ತವೆ. ಅಸಮಾಧಾನಗಳನ್ನೆಲ್ಲ ಆಯಾ ಪಕ್ಷದ ಮುಖಂಡರುಗಳು ಅದನ್ನೆಲ್ಲ ಸಮಾಧಾನಗೊಳಿಸ್ತಾರೆ. ಯಾವುದೇ ತೊಂದರೆ ಏನೂ ಆಗೋದಿಲ್ಲ. ಅವರು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಏನೆಲ್ಲ ತೀರ್ಮಾನಗಳು ಮಾಡ್ತಾರೆ ಮಾಡ್ಕೊಂಡು ಬರ್ತಾರೆ. ಅದರಲ್ಲೇನು ಅಸಮಾಧಾನಗಳಿಂದ ಯಾವುದೇ ರೀತಿಯ ಪಕ್ಷಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನು ತೊಂದರೆ ಇಲ್ಲ. ಖಾತೆ ಹಂಚಿಕೆ ವಿಳಂಬದ ಬಗ್ಗೆ ವಿಪಕ್ಷಗಳ ಟೀಕೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಚಿವರು ಎಲ್ಲರೂ ಹಿರಿಯರಿದ್ದಾರೆ. ಬೊಮ್ಮಾಯಿ ಇದ್ದಾಗ 17 ಖಾತೆ ಮಾತ್ರ ಕೊಟ್ಟಿದ್ರು. ಯಡಿಯೂರಪ್ಪ ಇದ್ದಾಗ 55 ದಿನ ತಗೊಂಡ್ರು. ಅವರಲ್ಲಿ ಮೆಟೀರಿಯಲ್ ಇಲ್ಲ, ನಮ್ಮಲ್ಲಿ ಮೆಟೀರಿಯಲ್ ಇದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಚಿವರು ಎಲ್ಲರೂ ಕೂಡ ಹಿರಿಯರಿದ್ದಾರೆ. ಯಾರು ಬೇಕಾದರೂ ಯಾವ ಇಲಾಖೆ ಬಗ್ಗೆನೂ ಮಾತಾಡಬಹುದು. ನಾವೇನು ನಾಗ್ಪುರ್ ಯೂನಿವರ್ಸಿಟಿಯಿಂದ ಅವ್ರು ಕೇಳಿಸ್ಕೊಂಡು ಬರೆಸ್ಕೊಂಡು ಮಾತಾಡೋದಿಲ್ಲ. ನಮಗೆ ಜ್ಞಾನ ಇದೆ, ಪರಿಜ್ಞಾನ ಇದೆ. ನಾವು ಏನು ನಮ್ಮ ಅನುಭವದ ಮೇಲೆ ನಾವು ಮಾತಾಡ್ತೀವಿ, ಅದ್ರಿಗೆ ಏನು ತೊಂದರೆ ಬೇಕಾಗಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿದಾಗ ಎಷ್ಟು ದಿವಸ ತೆಗೆದುಕೊಂಡಿದ್ರಂತೆ? ಮತ್ತೆ 55 ದಿವಸ ತೆಗೆದುಕೊಂಡಿದ್ರು. ಅದು ಬಸವರಾಜ ಬೊಮ್ಮಾಯಿ ಇದ್ದಾಗಲೂ 17 ಖಾತೆ ಮಾತ್ರ ಕೊಟ್ಟಿದ್ರು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಿಲ್ಲ ಎಂಬ ವಿಪಕ್ಷಗಳ ಆರೋಪಕ್ಕೂ ಕಿಡಿಕಾರಿದ್ರು. ಆರ್ಎಸ್ಎಸ್ನಲ್ಲಿ ಮಹಿಳೆಯರು ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೆ ಅಂತ ಬಿಜೆಪಿಯವರು ಹೇಳಲಿ. ನಮ್ಮಲ್ಲಿ 5 ಜನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು. ಬಿಜೆಪಿಯವರಿಗೆ ಮಹಿಳೆಯರ ಮೇಲೆ ಕಾಳಜಿ ಇಲ್ಲ ಅಂತ ಗುಡುಗಿದ್ರು. ಭಾರತೀಯ ಜನತಾ ಪಾರ್ಟಿ ಆರ್ಎಸ್ಎಸ್ ಅಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ ಅನ್ನೋದು ಹೇಳಕ್ ಹೇಳಿ. ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನಮ್ಮಲ್ಲಿ 3 ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಒಂದು ನೆಲಿಸೇನ್ ಗುಪ್ತಾ ಅವರವರು, ಅನಿ ಬೆಸೆಂಟ್ ಅವರು, ಸರೋಜಿನಿ ನಾಯ್ಡು ಅವರು, ಸೋನಿಯಾ ಗಾಂಧಿ ಅವರು, ಇಂದಿರಾ ಗಾಂಧಿ ಅವರು. 5 ಜನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಭಾರತೀಯ ಜನತಾ ಪಾರ್ಟಿಯವರು ಯಾವ್ದಾದ್ರು ಒಂದು ಮಹಿಳೆ ಅಧ್ಯಕ್ಷ ಇರಲಿ, ಒಂದು ಕಾರ್ಯಕಾರಿ ಸಮಿತಿನಲ್ಲೂ ಇಡೋದಿಲ್ಲ. ಅವರಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಅವ್ರಿಗೆ ಹುಡುಗರ ಬಗ್ಗೆ ಕಾಳಜಿ. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡಿರುವುದರ ವಿರುದ್ಧ ಮೈತ್ರಿ ಪಕ್ಷಗಳು ಸಮರ ಸಾರಿವೆ. ರಾಜ್ಯಪಾಲರ ಭೇಟಿ ಮಾಡಿದ ಬಿಜೆಪಿ, ಜೆಡಿಎಸ್ನ ನಾಯಕರು ದೂರನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಲೆಟರ್ ಹೆಡ್ನಲ್ಲಿ ಸಭಾಧ್ಯಕ್ಷ, ಸಭಾಪತಿ ಹೆಸರನ್ನು ಆಯ್ಕೆ ಮಾಡಿ ಸೂಚಿಸಿದ ಬಗ್ಗೆ ದೂರು ಕೊಟ್ಟ ನಿಯೋಗ ಹೊರಟ್ಟಿ ರಾಜೀನಾಮೆ ಅಂಗೀಕರಿಸದಂತೆಯೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ.
ಹೊರಟ್ಟಿಯವರನ್ನ ಬೆದರಿಸಿ ರಾಜೀನಾಮೆ ಪಡೆದಿದ್ದಾರೆ ಎನ್ನುವ ಬಿಜೆಪಿ ಆರೋಪದ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಪೋಲ ಕಲ್ಪಿತ ವಿಚಾರ ಹೇಳೋಕೆ ನಿಸ್ಸೀಮರು ಬಿಜೆಪಿಯವರು. ಅದು ಸಂವಿಧಾನಿಕ ಹುದ್ದೆ, ಅದನ್ನ ಪಡೆಯೋದು ನಮ್ಮ ಹಕ್ಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಂದ್ರು. ಜನತಾ ಪಾರ್ಟಿಯವರು ಕಪೋಲ ಕಲ್ಪಿತ ವಿಚಾರಗಳನ್ನು ಹೇಳೋದ್ರಲ್ಲಿ ನಿಸ್ಸೀಮರು. ವಿಧಾನ ಪರಿಷತ್ತಿನ ಚೇರ್ಮನ್ ಅಂತಕ್ಕಂಥದ್ದು ಅದೊಂದು ಸಂವಿಧಾನಿಕ ಹುದ್ದೆ. ಸಂವಿಧಾನಿಕ ಹುದ್ದೆ ಪಡಿತಕ್ಕಂಥದ್ದು ನಮ್ಮ ಹಕ್ಕು. ಎರಡು ವಿಚಾರದಲ್ಲಿ ನಾವು ಈಗಾಗಲೇ ನಮ್ಮ ಸಭಾಧ್ಯಕ್ಷರು ವಿಧಾನ ಪರಿಷತ್ತಿನ ಸಭಾಪತಿಗಳೇನಿದ್ದಾರೆ ಅವರ ವಿರುದ್ಧ ಅವಿಶ್ವಾಸವನ್ನು ಈಗಾಗಲೇ ನಾವು ಮಂಡಿಸಿದಾಗ ಇದೇ ಹೊರಟ್ಟಿಯವರು ನೀವು ಅವಿಶ್ವಾಸ ಮಂಡಿಸಿದರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರು. ಬಸವರಾಜ ಹೊರಟ್ಟಿ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ರಾಜ್ಯಪಾಲರಿಗೆ ದೂರು ನೀಡಿರುವುದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮ್ಮದ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಕೇವಲ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದರು. ಬಸವರಾಜ ಹೊರಟ್ಟಿಯವರಿಗೆ ಯಾವುದೇ ದಬ್ಬಾಳಿಕೆ ಬಲವಂತ ಮಾಡಿಲ್ಲ, ಜನರಿಗೆ ತಪ್ಪು ಮಾಹಿತಿ ಹೋಗಲಿ ಅಂತ ಹೀಗೆ ಮಾಡುತ್ತಿದ್ದಾರೆ ಅಂತ ಗುಡುಗಿದ್ರು. ಪಾರ್ಟಿಯವರು ಬೇಕಂತಾನೆ ಅವ್ರು ಹೇಳಿದಿರೋಂಥ ಮಾತುಗಳನ್ನು ಹೇಳಿ ನಮ್ಮ ಮೇಲೆ ದಬ್ಬಾಳಿಕೆಯಿಂದ ರಾಜೀನಾಮೆ ಕೊಡಿಸೋದು ಅಂತ ಹೇಳೋಂಥ ಮಾತು ಈಗಾಗಲೇ ರಾಜಭವನದಲ್ಲಿ ಗವರ್ನರ್ ಕೊಟ್ಟಿದ್ದಾರೆ. ಅದು ಕೇವಲ ರಾಜಕೀಯ ದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ, ಇತರ ಮುಖಂಡರುಗಳಿಗೆ ಮತ್ತು ಈ ಸರ್ಕಾರಕ್ಕೆ ಜನರ ಅಭಿಪ್ರಾಯ ತಪ್ಪಾಗಲಿ ಅಂತ ಹೇಳಿಕೆ ಅವರು ಕೊಟ್ಟಿದ್ರು. ಅದು ಸತ್ಯಕ್ಕೆ ದೂರ. ಬಸವರಾಜ ಹೊರಟ್ಟಿ ರಾಜೀನಾಮೆ ಅಂಗೀಕಾರ ಮಾಡದಂತೆ ಗವರ್ನರ್ಗೆ ಬಿಜೆಪಿ ಮನವಿ ಮಾಡಿರುವ ವಿಚಾರವಾಗಿ ಸಚಿವ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ಪರಿಷತ್ನ ಸಭಾಪತಿ ಸ್ಥಾನ ಸಂವಿಧಾನವಾದ ಸ್ಥಾನ, ಅದಕ್ಕೆ ಕಪ್ಪು ಚುಕ್ಕೆ ತರುವಂತಹ ಪ್ರಯತ್ನ ಬಿಜೆಪಿಯವರು ಮಾಡುತ್ತಿದ್ದಾರೆ. ಹೊರಟ್ಟಿಯವರೇ ಸಿಎಂ ಬಳಿ ಚರ್ಚೆ ಮಾಡಿ ರಾಜೀನಾಮೆಯನ್ನು ಕೊಟ್ಟಿರುವುದು. ಗವರ್ನರ್ಗೆ ಎಲ್ಲವೂ ಗೊತ್ತಿದೆ, ಬಿಜೆಪಿಯವರು ರಾಜಕೀಯ ಮಾಡುತ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ರಣಕಹಳೆಯನ್ನು ಊದಿದೆ. ನಿನ್ನೆಯಿಂದ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇರೋದು. ಭೈರಮಂಗಲದಿಂದ ಬೆಂಗಳೂರು ಚಲೋ ಮಾಡಲಾಗ್ತಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಯಾತ್ರೆ ನಡೀತಾ ಇದೆ. ಪಾದಯಾತ್ರೆಗೆ ಬಿಜೆಪಿ ನಾಯಕರು ಕೂಡ ಬೆಂಬಲ ನೀಡಿದ್ದಾರೆ. ನಿನ್ನೆ ಮೊದಲ ದಿನದ ಪಾದಯಾತ್ರೆ ಬಿಡದಿಯ ಬಿಜಿಎಸ್ ವೃತ್ತದಲ್ಲಿ ಮುಕ್ತಾಯ ಆಯಿತು. ಭೈರಮಂಗಲ ಗ್ರಾಮದಿಂದ ಬಿಡದಿವರೆಗೂ 9 ಕಿಲೋಮೀಟರ್ ಪಾದಯಾತ್ರೆಯನ್ನ ನಿಖಿಲ್ ಕುಮಾರಸ್ವಾಮಿ ಮುಕ್ತಗೊಳಿಸಿದ್ದಾರೆ. ಇಂದು 2ನೇ ದಿನದ ಪಾದಯಾತ್ರೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರಾರಂಭ ಆಗಲಿದೆ. ಬಿಡದಿಯ ಬಿಜಿಎಸ್ ವೃತ್ತದಿಂದ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗುವಂತಹ ಸಾಧ್ಯತೆ ಇದೆ. ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಭಾಗವಹಿಸಿ ಬಿಜಿಎಸ್ ವೃತ್ತದಲ್ಲಿ ಭಾಷಣ ಮಾಡಲಿದ್ದಾರೆ. ಇಂದು ಬಿಜಿಎಸ್ ವೃತ್ತದಿಂದ ಜಿಕೆ ಗ್ರ್ಯಾಂಡ್ವರೆಗೆ ಪಾದಯಾತ್ರೆಗೆ ಒಟ್ಟು 16 ಪಾಯಿಂಟ್ ಮೂಲಕ 15 ಕಿಲೋಮೀಟರ್ ಈ ಪಾದಯಾತ್ರೆ ಸಾಗಲಿದೆ. ಜೆಡಿಎಸ್ನ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಪಾದಯಾತ್ರೆ ವಿಚಾರವಾಗಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಾವು ರಾಜಕೀಯ ಲಾಭಕ್ಕಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ, ರೈತರ ಪರವಾಗಿ ಪಾದಯಾತ್ರೆ ನಡೆಸ್ತಾ ಇದ್ದೀವಿ. ರೈತರ ಕಾನೂನು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ. ರೈತರ ಭೂಮಿಯನ್ನು ಉಳಿಸುವಂತಹ ಕೆಲಸ ಆಗಬೇಕು ಅಂತಂದ್ರು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ರು. ರೈತರು ಭೂಮಿ ಬಿಟ್ಟು ಕೊಡಲ್ಲ ಅಂತ ಹೇಳಿದ್ರು ಕೂಡ ಸರ್ಕಾರ ಮೊಂಡುವಾದ ಮಾಡ್ತಾ ಇದೆ. ನಾವು ರೈತರ ಪರವಾಗಿ ಹೋರಾಟವನ್ನ ಮಾಡ್ತಿದ್ದೀವಿ ಅಂತಂದ್ರು. ಇನ್ನು ಪಾದಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸತ್ಯ ಶೋಧನಾ ವರದಿಯನ್ನ ಬಹಿರಂಗಪಡಿಸಿ, ಇಲ್ಲವಾದ್ರೆ ನಾವು ಸದನದಲ್ಲಿ ಇಡೀ ವಿಚಾರವನ್ನ ಬಯಲಿಗೆ ಎಳಿತೀವಿ. ಇದು ರಿಯಲ್ ಎಸ್ಟೇಟ್ ದಂಧೆ ಹಾಗೂ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ಕಳಿಸೋಕೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಯೋಜನೆ ಮುಂದುವರಿಸೋದಕ್ಕೆ ಬಿಡೋದಿಲ್ಲ ಅಂತಂದ್ರು. ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿ ಪಾದಯಾತ್ರೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಅವಕಾಶ ಇದೆ. ಕ್ಯಾಬಿನೆಟ್ನಲ್ಲೂ ಬಂದು ಹೋರಾಟ ಮಾಡಲಿ, ಹೊರಗೂ ಹೋರಾಟವನ್ನ ಮಾಡಲಿ ಅಂತಂದ್ರು. ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡೋಂಥ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೆ ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ.
ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ವಿಚಾರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಿಜಯಪುರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಬಾಲಕೃಷ್ಣ ಅವರು ಚೆನ್ನಾಗಿ ಹೇಳಿದ್ದಾರೆ. ವಿರೋಧ ಪಕ್ಷದವರು ಪಾದಯಾತ್ರೆ ಅಲ್ಲ, ಬದಲಿಗೆ ಇದೊಂದು ಪ್ರಾಯಶ್ಚಿತ್ತ ಪಾದಯಾತ್ರೆ. ಯಾಕಂದ್ರೆ ಅಂದು ಇವರೇ ಮಾಡಿರೋ ಕಾರ್ಯಕ್ರಮವನ್ನ ಇಂದು ಇವರೇ ವಿರೋಧಿಸಿದ್ದಾರೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ, ಅದು ಯಾವುದು ಕೂಡ ನಾವು ಬಲವಂತವಾಗಿ ರೈತರಿಂದ ಕಿತ್ಕೊಳ್ತಿಲ್ಲ. ಅದು ವಾಲಂಟ್ರಿಯಾಗಿ ಯಾರು ಕೊಡೋಕ್ಕೆ ಇಷ್ಟ ಇದೆಯೋ ಅವರು ಅವರಿಂದ ಭೂ ಸ್ವಾಧೀನ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಯಾರ್ದು ಬಲವಂತ ಇಲ್ಲದೆ ಇದ್ದಾಗ ಇವರು ಅನಾವಶ್ಯಕವಾಗಿ ರೈತರನ್ನ ಸುಮ್ಮನೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ. ಇವರೇ ಈ ಒಂದು ಬಿಡದಿ ಟೌನ್ಶಿಪ್ ಕಾರ್ಯಕ್ರಮ ಶುರು ಮಾಡಿದ್ದು ಇವರೇ ಶುರು ಮಾಡಿ ಈಗ ಇವರೇ ಅದ್ರ ವಿರುದ್ಧ ಇದು ಮಾಡ್ತಿದ್ದಾರೆ. ನಮ್ಮ ಕೋರ್ಟ್ ಷರತ್ತು ಮೀರಿ ಸಚಿವ ನಾಗೇಂದ್ರ ದೆಹಲಿಗೆ ತೆರಳಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಹಗರಣದಲ್ಲಿ ಬಂಧಿತರಾಗಿದ್ದ ನಾಗೇಂದ್ರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಆದರೆ ಜಾಮೀನು ನೀಡುವಾಗ ರಾಜ್ಯ ಬಿಟ್ಟು ಹೋಗುವಾಗ ಮಾಹಿತಿ ನೀಡಬೇಕು ಅನ್ನೋ ಷರತ್ತು ವಿಧಿಸಲಾಗಿತ್ತು. ಆದರೆ ಈಗ ಅನುಮತಿ ಪಡೆಯದೆ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸೋಕೆ ಇಡಿ ಮುಂದಾಗಿದೆ. ಏರ್ಪೋರ್ಟ್ನಲ್ಲಿ ಇಡಿ ಪರಿಶೀಲನೆ ನಡೆಸ್ತಾ ಇದೆ. ಸರಿಯಾದ ದಾಖಲೆ ಸಿಕ್ಕರೆ ಸಚಿವ ನಾಗೇಂದ್ರ ಜಾಮೀನು ರದ್ದತಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಸಚಿವ ನಾಗೇಂದ್ರ ದೆಹಲಿಗೆ ತೆರಳಿದ್ದಾರೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಆರೋಗ್ಯ ಸಚಿವ ಯುಟಿ ಖಾದರ್ ವಾಗ್ದಾಳಿ ನಡೆಸಿದ್ದಾರೆ. ಅವಕಾಶ ಇಲ್ಲ ಅಂದ್ರೆ ಕೋರ್ಟ್ ಹೇಳಬೇಕು. ಇವರು ಯಾರು ಹೇಳೋಕೆ, ಇವರಿಗೆ ಯಾಕೆ ಟೆನ್ಷನ್, ಪ್ರತಿಪಕ್ಷದ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತಂದ್ರು. ಸಚಿವ ಎಚ್.ಸಿ. ಬಾಲಕೃಷ್ಣ ಇಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ, ಕನಕಪುರ ಭಾಗದ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಲಿದ್ದಾರೆ. ಈ ಬಾರಿ ಮಳೆಯ ಕೊರತೆಯಿಂದಾಗಿ ಬೆಳೆ ನಷ್ಟವಾಗಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಯಿಂದ ಮಾಹಿತಿ ಪಡೆದು ರೈತರ ಜೊತೆಗೆ ಸಮಾಲೋಚನೆ ನಡೆಸಲಿದ್ದಾರೆ. ಬೆಳಗ್ಗೆ 10 ರಾಮನಗರದ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಲಿದ್ದಾರೆ. ನಂತರ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಈಗ ಮಾಫಿ ಸಾಕ್ಷಿ ಸಂಕಟ ಎದುರಾಗಿದೆ. ಈಗಾಗಲೇ ಮಾಫಿ ಸಾಕ್ಷಿಯಾಗೋಕೆ ಆರೋಪಿಗಳಾದ ಪ್ರದೋಷ್, ವಿನಯ್ ಮತ್ತು ರವಿಶಂಕರ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮಾಫಿ ಸಾಕ್ಷಿಯಾಗೋಕೆ ಸಲ್ಲಿಸಿದ ಅರ್ಜಿಗಳ ಕುರಿತು ಕೋರ್ಟ್ ಇಂದು ಮಹತ್ವದ ತೀರ್ಪನ್ನು ಕೊಡಲಿದೆ. ಗುರುವಾರ ನಡೆದ ಸುದೀರ್ಘ ವಾದ ಪ್ರತಿವಾದಗಳ ನಂತರ ನ್ಯಾಯಾಧೀಶರು ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿದ್ರು. ಇನ್ನು ಈಗಾಗಲೇ ಕೋರ್ಟ್ಗೆ ಪ್ರದೋಷ್ ಹೇಳಿಕೆ ನೀಡಿದ್ದು, ಕೊಲೆ ಕೇಸ್ನಲ್ಲಿ ನನಗೆ ಸಹಕರಿಸದಿದ್ರೆ ದರ್ಶನ್ ಸುಸೈಡ್ ಮಾಡ್ಕೋತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ಭಯದಿಂದ ದರ್ಶನ್ಗೆ ಸಹಾಯ ಮಾಡಿದ್ದೆ ಅಂತ ಹೇಳಿದಾರಂತೆ. ಹೋಟೆಲ್ಗಳ ವಿರುದ್ಧ ಬೆಂಗಳೂರಿನಲ್ಲಿ ಆಹಾರ ಇಲಾಖೆಯಿಂದ ಮೆಗಾ ಆಪರೇಷನ್ ಮುಂದುವರೆದಿದೆ. ವೀಕೆಂಡ್ ಮೋಜು ಮಸ್ತಿಯಲ್ಲಿದ್ದ ಐಷಾರಾಮಿ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖಾಧಿಕಾರಿಗಳು ರೈಡ್ ಮಾಡಿದ್ದಾರೆ. ಯುಬಿ ಸಿಟಿ, ಬ್ರಿಗೇಡ್ ರೋಡ್, ಎಂಜಿ ರೋಡ್ನ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಅಧಿಕಾರಿಗಳು ಆಹಾರದ ಗುಣಮಟ್ಟವನ್ನು ಪರಿಶೀಲನೆ ಮಾಡಿದರು. ಸುಮಾರು 10 ಪ್ರತ್ಯೇಕ ತಂಡಗಳಿಂದ ದಾಳಿ ನಡೆಸಲಾಗಿದೆ. ಇನ್ನು ಯುಬಿ ಸಿಟಿಯಲ್ಲಿರುವಂತಹ ಸ್ಕೈ ಲಾಂಚ್ ಅನ್ನು ಲಾಕ್ ಮಾಡಿ ಸೀಸ್ ಮಾಡಲಾಗಿದೆ. ಕೆಜಿಗಟ್ಟಲೆ ಕೊಳೆತ ಕೋಳಿ ಹಾಗೂ ದನದ ಮಾಂಸ ಸ್ಕೈ ಲಾಂಚ್ನ ಕಿಚನ್ನಲ್ಲಿ ಪತ್ತೆಯಾಗಿದೆ. ಇಷ್ಟಲ್ಲದೆ ಬಳಕೆಗೆ ಯೋಗ್ಯವಲ್ಲದ ಅಡುಗೆ ಎಣ್ಣೆ, ಅವಧಿ ಮೀರಿದ ಹಾಲು, ಮೊಸರು ಕೂಡ ಸಿಕ್ಕಿದೆ. ಈ ಹಿನ್ನೆಲೆ ಸ್ಕೈ ಲಾಂಚ್ ಸೀಲ್ ಮಾಡಲಾಗಿದೆ. ಆಹಾರ ಇಲಾಖೆ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆಸಲಾಗಿದೆ. ಯುಬಿ ಸಿಟಿಯ ಸ್ಕೈ ಲಾಂಚ್ ಬಳಿಕ ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಹೋಟೆಲ್, ಪಬ್ಗಳ ಮೇಲೂ ಕೂಡ ದಾಳಿ ನಡೆದಿದೆ. ಚರ್ಚ್ ಸ್ಟ್ರೀಟ್ನಲ್ಲಿರುವಂತಹ ಪೆಗ್ ಅಂಡ್ ಬಾಟಲ್ಸ್ ಪಬ್ನಲ್ಲಿ ಅವಧಿ ಮೀರಿದ ಆಹಾರ ಪತ್ತೆಯಾಗಿದೆ. ಫಂಗಸ್ ಬಂದಿರೋ ಮಶ್ರೂಮ್, ಅವಧಿ ಮೀರಿದ ಕ್ರೀಮ್ ಪತ್ತೆಯಾಗಿದೆ. ಇನ್ನು ಬೇಬಿಕಾರ್ನ್ ಪ್ಯಾಕೆಟ್ಗಳಲ್ಲೂ ಕೀಟಗಳು, ಫ್ರೀಜರ್ನಲ್ಲಿ ಕೊಳೆತ ಆಹಾರ ಪದಾರ್ಥಗಳು, ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ ಪತ್ತೆಯಾಗಿದೆ. ಆಹಾರದ ಸ್ಯಾಂಪಲ್ ಪಡೆದು ಕಿಚನ್ ಅನ್ನು ಲಾಕ್ ಮಾಡಲಾಗಿದೆ. ಬೆಂಗಳೂರು ನಗರದ ಸ್ವಚ್ಛತೆಗೆ ಬೆಸ್ಕಾಂ ಕೈ ಜೋಡಿಸಿದೆ. ಪಾದಚಾರಿ ಮಾರ್ಗದಲ್ಲಿನ ಅನುಪಯುಕ್ತ ವಿದ್ಯುತ್ ಕಂಬ, ಮೂಲಸೌಕರ್ಯಗಳನ್ನು ತೆರವು ಮಾಡಲಾಗಿದೆ. ಬೆಸ್ಕಾಂ ಸಿಬ್ಬಂದಿಗಳು ಇದನ್ನು ತೆರವು ಮಾಡಿಸಿರೋದು. ಪಾದಚಾರಿಗಳ ಸಂಚಾರಕ್ಕೆ ಹಾಗೂ ವಾಹನಗಳ ಓಡಾಟಕ್ಕೆ ಅಡ್ಡಿಯಾಗುವ ಡಬಲ್ ಪೋಲ್ ಟ್ರಾನ್ಸ್ಫಾರ್ಮರ್ಗಳನ್ನು ಸ್ಥಳಾಂತರ ಮಾಡಲಾಗುತ್ತಿದೆ. ಜೊತೆಗೆ ಟ್ರಾನ್ಸ್ಫಾರ್ಮರ್ಗಳ ಕೇಂದ್ರಗಳ ಸುತ್ತಲಿನ ಗಿಡಗಂಟಿಗಳನ್ನು ತೆರವು ಮಾಡಿ ಸ್ವಚ್ಛವಾಗಿಡಲಾಗುತ್ತಿದೆ. ನೆಲಮಂಗಲ ತಾಲೂಕಿನ ಶಿವಗಂಗೆ ಬೆಟ್ಟದಲ್ಲಿ ಚಾರಣಕ್ಕೆ ತೆರಳಿದ ಉದ್ಯಮಿ ಪುತ್ರ ಅದ್ವೈತ್ ಉಪಾಧ್ಯಾಯ ನಾಪತ್ತೆಯಾಗಿದ್ದು 2 ದಿನ ಕಳೆದರೂ ಪತ್ತೆಯಾಗಿಲ್ಲ. ನಾಪತ್ತೆಯಾಗಿರುವ ಅದ್ವೈತ್ ಉಪಾಧ್ಯಾಯಗಾಗಿ ಕಳೆದ 2 ದಿನಗಳಿಂದಲೂ ನಿರಂತರವಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಬೆಟ್ಟದ ಸುತ್ತಲೂ ಡ್ರೋನ್ಗಳ ಮೂಲಕ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅರಣ್ಯ ಇಲಾಖೆ ಜೊತೆ ಡಾಬಸ್ಪೇಟೆ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದ ಬಳಿ ಕೈಗೊಂಡಿರುವಂತಹ ಫ್ಲೈಓವರ್ ಕಾಮಗಾರಿ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಾಮಗಾರಿಯನ್ನು ವೀಕ್ಷಿಸಲಿದ್ದಾರೆ. ಚೆನ್ನಮ್ಮ ವೃತ್ತದಿಂದ ಹೊಸೂರು ವೃತ್ತದವರೆಗೆ ಸಂಚರಿಸಿರುವಂತಹ ತೆಂಗಿನಕಾಯಿ ಕಾಮಗಾರಿಯ ಪ್ರಗತಿ ಕುರಿತು ಮಾಹಿತಿಯನ್ನು ಪಡೆಯಲಿದ್ದಾರೆ. ಪಾಲಿಕೆ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಪಿಡಬ್ಲ್ಯೂಡಿ ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಈ ವೇಳೆ ಉಪಸ್ಥಿತರಿರುತ್ತಾರೆ.
ಎಸ್ಡಿಜಿ ಗೋಲ್ಡ್ ಕಂಪನಿ ಹೆಸರಲ್ಲಿ ಮೈಸೂರಲ್ಲಿ ಸಾವಿರಾರು ಜನರಿಗೆ ಚಿನ್ನ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಆತನ ವಿರುದ್ಧ ಕೇಸ್ ದಾಖಲಿಸಿ ಜೈಲಿಗೆ ಕಳಿಸಲಾಗಿತ್ತು. ಇದೀಗ ಬೇರೆ ಮೇಲೆ ಹೊರಬಂದಿರುವಂತಹ ಚಿನ್ನತಂಬಿ ವಿರುದ್ಧ ವಂಚನೆಗೆ ಒಳಗಾದ ಜನರು ರೊಚ್ಚಿಗೆದ್ದಿದ್ದಾರೆ. ಆತನಿಗೆ ಸಂಬಂಧಿಸಿದ ಹೋಟೆಲ್ ಕ್ಲಬ್ ಮೇಲೆ ದಾಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿರೋದು. ನಮಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮನೆಯ ಬಳಿ ನಿಲ್ಲಿಸಿದ್ದ ಇನೋವಾ ಕಾರನ್ನ ಕಳ್ಳತನ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಎಳಕಲ್ ನಗರದಲ್ಲಿ ಈ ಘಟನೆ ನಡೆದಿರುವುದು. ಇಷ್ಟು ದಿನ ಬೈಕ್ಗಳು, ಮನೆಗಳ ಕಳ್ಳತನ ಮಾಡ್ತಾ ಇದ್ದ ಕಳ್ಳರು ಈಗ ಕಾರುಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದ KA63MI1438 ನಂಬರ್ನ ಇನೋವಾ ಕಾರನ್ನ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಕಾರು ಮಾಲೀಕ ರವೀಂದ್ರ ಮೇಲಿನ ಮನಿ ಎಳಕಲ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಶಾಲಾ ಆವರಣದಲ್ಲಿ ಕೋತಿಗಳನ್ನು ಓಡಿಸಿದ ಹೆಡ್ ಮಾಸ್ಟರ್ ಮೇಲೆ ಕೋತಿ ದಾಳಿ ಮಾಡಿದೆ. ಪೆಟ್ರೋಲ್ ಬಂಕ್ಗೆ ಬಂದಿದ್ದ ಹೆಡ್ ಮಾಸ್ಟರ್ ಮೇಲೆ ಕೋತಿ ದಾಳಿ ಮಾಡಿ ಗಾಯಗೊಳಿಸಿದೆ. ಕೊಪ್ಪಳ ತಾಲೂಕಿನ ಹುಲಿಗಿ ಗ್ರಾಮದಲ್ಲಿ ಘಟನೆ ನಡೆದಿರುವುದು. ಈ ಹಿಂದೆ ಹುಲಿಗಿಯ ಅನುದಾನಿತ ಪ್ರೌಢಶಾಲೆ ಆವರಣದಲ್ಲಿ ಬೀಡುಬಿಟ್ಟಿದ್ದ ಕೋತಿ ಶಿಕ್ಷಕ ನಾಗರಾಜ್ ಹಾಗೂ ಕ್ಲರ್ಕ್ ವೀರೇಶ್ ಅನ್ನೋರಿಗೆ ಕಚ್ಚಿ ಗಾಯ ಮಾಡಿತ್ತು. ಇದರಿಂದ ಶಾಲಾ ಹೆಡ್ ಮಾಸ್ಟರ್ ರಾಜೇಶ್ ಪೂಜಾರ ಕೋತಿಯನ್ನ ಏರ್ಗನ್ ತೋರಿಸಿ ಓಡಿಸಿದ್ರು. ಇದರಿಂದ ಭೀತಿಗೊಂಡಂತಹ ಕೋತಿ ಗ್ರಾಮದಲ್ಲಿ 20ಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯ ಮಾಡಿತ್ತು. ಪೆಟ್ರೋಲ್ ಬಂಕ್ಗೆ ಬಂದಿದ್ದ ಹೆಡ್ ಮಾಸ್ಟರ್ ಮೇಲೂ ಕೂಡ ದಾಳಿ ಮಾಡಿದೆ. ಕೂಡಲೇ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಾಮಾನ್ಯವಾಗಿ ಹುಲಿ ಕಂಡ್ರೆ ಇತರೆ ವನ್ಯ ಪ್ರಾಣಿಗಳು ಭಯದಿಂದ ದೂರ ಸರಿಯುತ್ತೆ. ಆದರೆ ಕಾಡಾನೆಯೊಂದು ಹುಲಿಯನ್ನೇ ಅಟ್ಟಾಡಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಅಪರೂಪದ ದೃಶ್ಯ ಕಂಡುಬಂದಿರೋದು. ಸಫಾರಿಗೆ ತೆರಳಿದ ಪ್ರವಾಸಿಗರ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕಲಭಾವಿ ಚಿಕ್ಕವಂಕಲಕುಂಟ ಕೆರೆಯಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ. ಕಲಭಾವಿ ಕೆರೆಯಲ್ಲಿ ಕಳೆದ ವಾರದಿಂದ ಮೊಸಳೆ ತಿರುಗಾಡುವ ದೃಶ್ಯ ಮೀನುಗಾರರು ಮತ್ತು ಗ್ರಾಮಸ್ಥರ ಕಣ್ಣಿಗೆ ಬಿದ್ದಿದೆ. ಕೆರೆಯಲ್ಲಿ ಯುವಕರು ಈಜೋಕೆ, ಮಹಿಳೆಯರು ಬಟ್ಟೆ ತೊಳೆಯಕ್ಕೆ ಹೋಗುವ ಮತ್ತು ಜಾನುವಾರುಗಳು ಕುರಿ ಮೇಯಿಸುವಂತಹ ರೈತರಲ್ಲಿ ಭೀತಿ ಹುಟ್ಟಿಸಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮೊಸಳೆಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕನರಗುಂದ ಗ್ರಾಮದಲ್ಲಿ ಜೋಡೆತ್ತುಗಳು ಎಲ್ಲರೂ ಕೂಡ ನಿಬ್ಬೆರಗಾಗುವಂತೆ ಸಾಧನೆ ಮಾಡಿವೆ. ಒಂದೇ ದಿನ ಒಂದೇ ಎಡೆ ಕುಂಟಿಯಿಂದ 10 ಎಕರೆ ಮೆಕ್ಕೆಜೋಳ ಹೊಲದಲ್ಲಿ ಎಡೆ ಹೊಡೆದಿದೆ. ಚಿನ್ನರಗುಂದ ಗ್ರಾಮದ ರೈತ ಫಕೀರಪ್ಪಗೆ ಸೇರಿದ ಎತ್ತುಗಳು ಈ ಸಾಹಸ ಮಾಡಿರೋದು. ದಿನಕ್ಕೆ 4 ಎಕರೆ ಜಮೀನು ಎಡೆ ಹೊಡೆಯಬಹುದು. ಆದರೆ ಈ ಎತ್ತುಗಳು 10 ಎಕರೆಯಷ್ಟು ಎಡೆ ಕುಂಟೆ ಹೊಡೆದು ಸಾಧನೆಯನ್ನು ಮಾಡಿದೆ. ಪಶ್ಚಿಮ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಕಾರಿನ ಮೇಲೆ ದಾಳಿಯಾಗಿದೆ. ಉತ್ತರ 24 ಪರಗಣ ಜಿಲ್ಲೆಯ ಬಾರಕ್ಪುರದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಟಿಎಂಸಿ ಕಾರ್ಯಕರ್ತನ ಮನೆಗೆ ತೆರಳುವಾಗ ಕಾರು ಸುತ್ತುವರೆದು ಜನರು. ಆ ಮಧ್ಯೆ ಕಿಡಿಗೇಡಿಯೊಬ್ಬ ಕಲ್ಲಿನಿಂದ ದಾಳಿ ನಡೆಸಿದ್ದಾನೆ. ಪೊಲೀಸರ ಕಣ್ಣೆದುರೇ ನನ್ನ ಕಾರಿನ ಮೇಲೆ ದಾಳಿ ನಡೆದಿದೆ. ಇದು ಸಮಾಜಘಾತುಕ ಶಕ್ತಿಗಳ ಕೃತ್ಯ ಅಂತ ಮಮತಾ ಬ್ಯಾನರ್ಜಿ ಕಿಡಿಕಾರಿದ್ದಾರೆ. ಜಮೀನಿನಲ್ಲಿ ರೈತ ಬಚ್ಚಿಟ್ಟಿದ್ದ 5 ಲಕ್ಷ ರೂಪಾಯಿ ನಗದು ಹಣ ಮಣ್ಣು ಪಾಲಾಗಿದೆ. ರಾಜಸ್ಥಾನದ ಪಚಪದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ನೇವಾಯ್ ಗ್ರಾಮ ಎಂಬಲ್ಲಿ ಈ ಒಂದು ಘಟನೆ ನಡೆದಿದೆ. ರೈತ ಮಂಕಿಲಾಲ್ ವರ್ಷದ ಹಿಂದೆ 5 ಲಕ್ಷಕ್ಕೆ ಜಮೀನು ಮಾರಿದ್ದು. ಈ ಹಣವನ್ನ ಮನೆಯಲ್ಲಿಟ್ಟರೆ ಕಳ್ಳತನ ಆಗಬಹುದು ಅಂತ ಭಯಪಟ್ಟು ತನ್ನ ಹೊಲದಲ್ಲಿ ಗುಂಡಿ ತೋಡಿ ಚೀಲದಲ್ಲಿ ಬಚ್ಚಿಟ್ಟಿದ್ರು. ಹಣದ ಅವಶ್ಯಕತೆ ಇದ್ದಿದ್ರಿಂದ ಗುಂಡಿಯಲ್ಲಿದ್ದ ಹಣ ತೆಗೆದು ನೋಡಿದಾಗ ಗೆದ್ದಲು ಹುಳು ತಿಂದು ಹಣವೆಲ್ಲ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಪಂದ್ಯಕ್ಕೆ ಟೀಂ ಇಂಡಿಯಾದಲ್ಲಿ ಸರ್ಫರಾಜ್ ಖಾನ್ಗೆ ಚಾನ್ಸ್ ಸಿಕ್ಕಿದೆ. ಸಾಯಿ ಸುದರ್ಶನ್ ಕಾಲ್ಬೆರಳಿನ ಗಾಯಕ್ಕೆ ತುತ್ತಾಗಿ ಸಂಪೂರ್ಣ ಗುಣಮುಖರಾಗದ ಹಿನ್ನೆಲೆ ಸರ್ಫರಾಜ್ ಖಾನ್ ಅವರನ್ನು ಆಯ್ಕೆ ಮಾಡಲಾಗಿರೋದು. ಮೊದಲ ಟೆಸ್ಟ್ನಲ್ಲಿ ಪಾಲ್ಗೊಳ್ಳೋಕೆ ಶೀಘ್ರವೇ ಗಾಲಿಗೆ ತೆರಳಿದ್ದಾರೆ ಸರ್ಫರಾಜ್. ಲಂಕಾ ಕ್ರಿಕೆಟ್ 11 ವಿರುದ್ಧ ಅಭ್ಯಾಸ ಪಂದ್ಯದಲ್ಲಿ ಭಾರತಕ್ಕೆ 6 ವಿಕೆಟ್ ಗೆಲುವಾಗಿದೆ. 3 ದಿನಗಳ ಅಭ್ಯಾಸ ಪಂದ್ಯದಲ್ಲಿ ಭಾರತಕ್ಕೆ ಉತ್ತಮ ಬ್ಯಾಟಿಂಗ್ ಪ್ರಾಕ್ಟೀಸ್ ಆಗಿದೆ. ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ನಿನ್ನೆ ಉತ್ತಮ ಬ್ಯಾಟಿಂಗ್ ಅಭ್ಯಾಸ ನಡೆಸಿದರು. 207 ರನ್ಗಳ 45 ಓವರ್ಗಳಲ್ಲಿ ಬೆನ್ನತ್ತಿದಂತಹ ಭಾರತ 6 ವಿಕೆಟ್ಗಳ ಜಯ ಸಾಧಿಸಿತು.